ಹಾಯ್ ಗೈಸ್, ಕಮ್ಮಿ ಬ್ಯಾಕ್ ಟು ಮೈ ದೀಕ್ಷಾ ಪ್ರೇಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಸುಮಾರು ಜನ ಕೇಳ್ತಿದ್ರು ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ, ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ನಮ್ಮೂರು, ನಾವು ಯಾವ ಸ್ಕೂಲಲ್ಲಿ ಓದ್ತಿದ್ದೀವಿ, ನಮ್ಮ ಫ್ಯಾಮಿಲಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಸ್ಕೂಲ್ ಬಂದು ಜ್ಞಾನಜ್ಯೋತಿ ವಿದ್ಯಾಲಯ ಬೀರುಹುಂಡಿ. ನಮ್ಮ ಊರು ಮೈಸೂರು ಹತ್ರ ಇರುವಂತಹ ಅನ್ಗಳ್ಳಿ. ನಾನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ನನ್ನ ತಮ್ಮ ಇವಾಗ ಅವನ ಬಗ್ಗೆ ಪರಿಚಯ ಮಾಡ್ಕೊತಾನೆ, ಬನ್ನಿ. ನನ್ನ ಹೆಸರು ಪ್ರೇಕ್ಷಿತ್, ಜ್ಞಾನಜ್ಯೋತಿ ವಿದ್ಯಾಲಯ ಬೀರುಹುಂಡಿ ಸ್ಕೂಲ್ 5th ಸ್ಟ್ಯಾಂಡರ್ಡ್ ನಾನು ಓದ್ತಾ ಇದ್ದೀನಿ. ಇವಾಗ ನಮ್ಮ ಅಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಫ್ರೆಂಡ್, ನನ್ನ ಹೆಸರು ಬಂದು ಸುಜಾತ, ನಮ್ಮ ಹಸ್ಬೆಂಡ್ ಹೆಸರು ಶಿವು, ನನ್ನ ಮಗಳು ದೀಕ್ಷಾ, ನನ್ನ ಮಗ ಪ್ರೇಕ್ಷಿತ್. ನಮ್ಮೂರು ಬಂದು ಮೈಸೂರು ಹತ್ರ ಇರೋದು ಅನ್ಗಳ್ಳಿ. ಮತ್ತೆ ನನ್ನ ಮಕ್ಕಳು ಬೀರುಹುಂಡಿ ಹತ್ರ ಇಲ್ಲೇ ಪಕ್ಕದೂರು ಓದ್ತಾ ಇದ್ದಾರೆ. ಮತ್ತೆ ನಾವು ಹೊಸದಾಗಿ ಯೂಟ್ಯೂಬ್ ಚಾನೆಲ್ಗೆ ಸೇರ್ಕೊಂಡಿದ್ದೀವಿ. ಮತ್ತೆ ನಮಗೆ ವಿಡಿಯೋಸ್ ಮಾಡೋದು ಪ್ರತಿಯೊಂದರಲ್ಲೂ ನಿಮ್ಮ ಸಪೋರ್ಟ್ ಬೇಕು. ನಾವು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ತಪ್ಪು ಸರಿ ಎಲ್ಲ ಗೊತ್ತಿರಲ್ಲ. ಹೊಸದಾಗಿ ಕ್ರಿಯೇಟ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ನೀವು ಪ್ರತಿಯೊಂದು ನಿಮ್ಮ ಎನ್ಕರೇಜ್ ಇದ್ದರೆ ನನ್ನ ಮಕ್ಕಳು ಮುದ್ದಾಗಿ ಮಾಡೋ ವಿಡಿಯೋಸ್ಗಳೆಲ್ಲ ನೀವು ವೀಕ್ಷಣೆ ಮಾಡ್ಬೋದು. ಪ್ರತಿಯೊಂದು ಡೈಲಿ ಇವ್ರ ಮಾಡೋ ತುಂಟಾಟಗಳು, ವಿಡಿಯೋಸ್ಗಳು ಪ್ರತಿಯೊಂದು ಬಿಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ನೀವು ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾವು ಸುತ್ತ ಇಲ್ಲಿ ಏನೇನೋ ನಿಮಗೆ ಎಂಟರ್ಟೈನ್ ನಮ್ಮ ಕೈಲಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ನಮಗೆ ಇನ್ನೂ ಸ್ವಲ್ಪ ತೊಂದು ಆಯ್ತದೆ. ಮಾಡ್ತಾರೆ. ಫಸ್ಟ್ ಅಲ್ವಾ, ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಇದ್ದೇ ಇರುತ್ತೆ. ಹೋಗ್ತಾ ಸರಿ ಆಗುತ್ತೆ. ನಮಗೂ ಅಷ್ಟೇ ಫಸ್ಟ್ ಮಾಡಬೇಕಾದ್ರೆ ಎಲ್ಲ ಫುಲ್ ವಿಡಿಯೋ ಹೇಗಪ್ಪ ಅಪ್ಲೋಡ್ ಮಾಡೋದು ಅಂತ ತುಂಬಾ ಇದಿತ್ತು. ಆಮೇಲೆ ಹೋಗ್ತಾ ಯಾರು ಮಾಡ್ತಿರೋದನ್ನ ನೋಡಿಕೊಂಡು ಆಮೇಲೆ ಕಲ್ತ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನಾವೇ ಒಂದು ಪುಟ್ಟವಾಗಿ ಏನೇನು ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾವು ಮುಂದಕ್ಕೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಾನು ಬಂದು ಹೌಸ್ ವೈಫ್ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದು ನಾವು ಸಣ್ಣದಾಗಿ ಪುಟ್ಟ ಕಬಾಬ್ ಅಂಗಡಿ ಇಟ್ಟಿದ್ದೀವಿ ರೋಡ್ ಸೈಡು. ನಾನು ಬಂದು ಹೌಸ್ ವೈಫ್, ಮಾಮೂಲಿ ಫ್ರೀ ಆಗಿರ್ತೀನಿ. ಅದಕ್ಕೆ ವಿಡಿಯೋಸ್ ಮಾಡೋಣ ಅಂತ ಮಕ್ಳು ಹೇಳಿದ್ರು. ಅದಕ್ಕೋಸ್ಕರ ಹೊಸ್ದಾಗಿ ಸೇರ್ಕೊಂಡಿದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಮತ್ತು ನಾವು ತಿದ್ಕೊಳ್ತೀವಿ. ನನಗೂ ಈಗ ಹೊಸ್ದಾಗಿ ಮಾತಾಡೋಕ್ಕೆ ಎಲ್ಲ ನನಗೆ ಕರೆಕ್ಟಾಗಿ ಬರ್ತಾ ಇಲ್ಲ. ಮಾತಾಡ್ತಾ ಹೋಗ್ತಾ ಸರಿ ಹೋಗ್ತದೆ. ಮತ್ತು ನಮ್ಮ ಮಕ್ಳುಗಳು ಯೂಟ್ಯೂಬಲ್ಲಿ 1-2 ಸಲ ವೀಡಿಯೋಸ್ ಮಾಡೋಕ್ಕೆ ಬಂದು ಸರಿಯಾಗಿ ಮಾಡೋಕ್ಕೆ ಬರಲಿಲ್ಲ. ಹೀಗೆ ಹೇಗೇಗೋ ಆಗೋಯ್ತು. ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಇಂಟ್ರೆಸ್ಟ್ ಕೊಟ್ಟು ಬಂದಿದ್ದೀವಿ. ಮತ್ತು ಇನ್ನೇನು ಇಲ್ಲಿ ನಿಮಗೆ ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿಯೊಂದು ಇಲ್ಲಿ ಮಾಡೋ ಕೆಲಸಗಳು, ಮತ್ತು ಅಡುಗೆ, ಮತ್ತು ಮಾಮೂಲಿ ತುಂಬಾನೇ ಚೆನ್ನಾಗಿದೆ. ನಾವು ಇಲ್ಲಿ ಪುಟಾಣಿಯಾಗಿ ಒಂದು ಕೋಳಿ ಶೆಡ್ ಇಟ್ಟಿದ್ದೀವಿ. ಹಾಗೆ ನಮ್ಮ ಮನೆ ಬಗ್ಗೆನೂ ಕೂಡ ತಿಳಿಸ್ತೀವಿ. ಅಂತ ಅಂದರೆ ಒಂದಿನ ಏನಾದರೂ ವಿಡಿಯೋ ಮಾಡಿ ಹಾಕ್ತೀವಿ. ನಮ್ಮ ಮನೆ ಸುತ್ತಮುತ್ತ ಹೇಗಿದೆ ಅಂತ. ನಮ್ಮ ಊರೊಳಗಿತ್ತು. ನಾವು ಹೊಲದ ಸೈಡು ಒಂದು ಮನೆ ಕಟ್ಟಿದ್ದೀವಿ. ನೆಕ್ಸ್ಟು ಅದ್ರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡಿ ನೆಕ್ಸ್ಟ್ ಬಿಡ್ತಾ ಇರ್ತೀವಿ ಫ್ರೆಂಡ್ಸ್. ಇಲ್ಲಿ ನಾವು ಜಮೀನ್ ಹತ್ರ ಇರೋದು, ನಮ್ಮೂರು ಪಕ್ಕ ಇರೋದು ಜಮೀನ್ ಹತ್ರ. ಆ ವಿಡಿಯೋ ಮಾಡಿ ನೀವು ನಮಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ರೆ ನಾವು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅದು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತೀವಿ. ಮತ್ತು ಮುಂದೆ ದೀಕ್ಷಾ ಮತ್ತೆ ಇನ್ನೇ ಎಲ್ಲ ಹೀಗೆ ನಮಗೆ ಪ್ರೋತ್ಸಾಹಿಸಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ಇವನ್ ತುಂಟಾಟ ಜಾಸ್ತಿ, ತುಂಟಾಟಗಳು ಏನು ಅಂತ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ. ತುಂಬಾ ತುಂಟಾಟಗಳವೆ. ಇವನು ಮಾಡಿ ನಿಮ್ಗೆ ಬಿಡ್ತೀನಿ. ಇವಳು ಕಾಟ ತುಂಬಾ ಕೊಡ್ತಾನೆ. ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ಇವನ್ ಹೊಡೆಯೋದು, ಇವಳು ಗೋಲ್ ಇಟ್ಕೊಳ್ಳೋದು, ಪ್ರತಿಯೊಂದು ನನ್ನ ಹುಟ್ರದೇ ಗೋಲ್ ಇಟ್ಕೊಳ್ಳೋದು. ನಿಮ್ಗೂ ಮಕ್ಳು ಇರ್ತವೆ, ನಿಮ್ಗೂ ಗೊತ್ತಿರ್ಬೋದು. ಇವ್ರ ತುಂಟಾಟಗಳು ಪ್ರತಿಯೊಂದು ವಿಡಿಯೋಸ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲಿ ನಡೀತಕ್ಕಂಥದ್ದು ಪ್ರತಿಯೊಂದು ನಿಮಗೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀವಿ. ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.